ಈಗ ತಲೆ ಸುತ್ತ ಬಿದ್ರೂ ಕೂಡ ದೇ ವಿಲ್ ನಾಟ್ ಸ್ಪ್ರಿಂಕಲ್ ವಾಟರ್ ಆನ್ ಯು. ನೀರ್ ಕೊಡಲ್ಲ, ಕ್ಯಾಮ್ರಾ ಝೂಮ್ ಅಲ್ಲಿ ಬರುತ್ತೆ ಮುಖಕ್ಕೆ. ಇದು ಒಂದು ಕಂಟೆಂಟ್ ಅವರಿಗೆ. ಫಸ್ಟ್ ಆಫ್ ಆಲ್ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಆಯ್ತಾ, ಬಟ್ ದ ಓನ್ಲಿ ಪ್ರಾಬ್ಲಮ್ ಸೇಫ್ಟಿ ಇಲ್ಲ, ಮೆಡಿಕಲ್ ಇದು ಸೇಫ್ಟಿ ಇಲ್ಲ ಅಂಡ್ ಹ್ಯೂಮಿಲಿಯೇಷನ್. ಇದು ಮೂರೇ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ರಿಯಾಲಿಟಿ ಶೋ ಹಿಂಗೆ ಆಗ್ತಾ ಬಂದ್ರೆ ದೆನ್ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಝೀರೋ TRP ಎಲ್ಲಾರ್ಗೂ. ಅವ್ರಿಗೇನು TRP ಬೇಕು ತಾನೆ, ಕಂಟೆಂಟ್ ಬೇಕು ಫಸ್ಟು. ನಾವೆಷ್ಟೆಲ್ಲ ಕಂಟೆಂಟ್ ಮಾಡಿದ್ದೀವಿ, ಯಾವುದು ಪ್ರಾಜೆಕ್ಟ್ ಆಗಿಲ್ಲ ಅಲ್ಲಿ. ನನಗಂತೂ ಹೆಂಗಂದರೆ, ನಾನು ಸ್ವಲ್ಪ ಮನೆಗೆ ಹೋಗಿ ನನಗೆ ನಾನು ಕ್ಯಾಮ್ರಾ ಮುಂದೆ ಫುಲ್ ಮನೆಗೆ ಹೋಗೋದ್ರಿಂದ ನನ್ನ ಖುಷಿ, ಫುಲ್ ಜನ ಜೊತೆ ನಾನು ಫುಲ್ ಮಜಾ ಮಾಡ್ತಿದ್ದೆ. ರಾತ್ರಿ ಟಾಸ್ಕ್ ಬಂದರೆ ಎಲ್ಲದರಲ್ಲೂ ಅಬ್ಸರ್ವ್ ಮಾಡ್ಬೋದು. ನಾನು ಹಿಂಗೆ ಕೂತಿರ್ತೀನಿ, ನನಗೆ ಭಯ ಎಲ್ಲಿ ನಾನೇನಾದರೂ ಹೇಳಿದ್ರೆ ಮತ್ತೆ ಅದನ್ನು ತೊಗೊಂಡು ಎಲ್ಲಿ ಕೆಳಗಾಗಿ ಹೇಳ್ತಾರೆ ಅಂತ. ಆ ಥರ ನಾನು ಸುಮ್ಮನೆ ಕೂರ್ತಿದ್ದೆ. ನಾನೇನು ಮನೆಗೆ ಹೋದಾಗ ನಾನು ಹೆಂಗಿದೆ ಓಪನ್ ಆಗ್ತಿದ್ದೆ. ಬಟ್ ನನಗೆ ಇನ್ನೂ ಹೆಲ್ತ್ ಇಶ್ಯೂಸ್ ಅಂತ ಸುಸ್ತಾಗ್ತಿತ್ತು, ಕೂರ್ತಿದ್ದೆ. ಇವರಂತೂ ಯಾರೆಲ್ಲ RPಗಳು ಕಂಟೆಂಟ್ ಕೊಡಮ್ಮ, ಕಂಟೆಂಟ್ ಕೊಡು ಅಂತ. ನಾನು ಏನಾದ್ರೂ ಈಗ ತಲೆ ಸುತ್ತ ಬಿದ್ರೂ ಕೂಡ ದೇ ವಿಲ್ ನಾಟ್ ಸ್ಪ್ರಿಂಕಲ್ ವಾಟರ್ ಆನ್ ಯು. ನೀರ್ ಕೊಡಲ್ಲ, ಕ್ಯಾಮ್ರಾ ಝೂಮ್ ಅಲ್ಲಿ ಬರುತ್ತೆ ಮುಖಕ್ಕೆ. ಇದು ಒಂದು ಕಂಟೆಂಟ್ ಅವರಿಗೆ. ಫಸ್ಟ್ ಆಫ್ ಆಲ್ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಆಯ್ತಾ, ಬಟ್ ದ ಓನ್ಲಿ ಪ್ರಾಬ್ಲಮ್ ಸೇಫ್ಟಿ ಇಲ್ಲ, ಮೆಡಿಕಲ್ ಇದು ಸೇಫ್ಟಿ ಇಲ್ಲ ಅಂಡ್ ಹ್ಯೂಮಿಲಿಯೇಷನ್. ಇದು ಮೂರೇ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್. ಊಟ ತಿಂಡಿ ವಿಚಾರ ಟೈಮ್ ಟು ಟೈಮ್ ನನಗೆ ಸೆಟ್ ಆಯ್ತು, ನನಗೆ ಊಟ ಎಲ್ಲ ಸೆಟ್ ಆಯ್ತು, ಇವಳಿಗೆ ಸೆಟ್ ಆಯ್ತು. ನನಗೆ ಫಸ್ಟ್ ಸೆಟ್ ಆಗ್ತಾನೆ ಇರಲಿಲ್ಲ. ಅಂದರೆ ನಾನಿದ್ದ ಮನೆಯವರು ಊಟ ಮಾಡ್ತಿದ್ರು. ನಮಗೆ ಇಲ್ಲಿ ಅಂದರೆ ಶೋ ಬರೀ 1 ವಾರ ಅಂತ ತೋರಿಸ್ತಿದ್ರು. ಬಟ್ ನಾವು ಇದ್ದಿದ್ದು ಅಲ್ಲಿ 17-18 ಡೇಸ್ ತನಕ ಅಲ್ಲೇ ಇದ್ವಿ. ಅಂದರೆ ಶೂಟ್ ಕ್ಯಾನ್ಸಲ್ ಆಗಿದ್ದು, ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಮಳೆ ಬಂದಿರಬೇಕು, ಆ ಥರ ಎಲ್ಲ ಕಂಟಿನ್ಯೂಟಿ ಅದೇ ಬಟ್ಟೆ ಹಾಕ್ಕೊಂಡು ಶೂಟ್ ಮಾಡಿರೋದೆಲ್ಲ ಇದೆ ಕೆಸರಲ್ಲೇ. ಸೊ ಅಲ್ಲಿರ್ಬೇಕಾದ್ರೆ ಮನೆಯವ್ರು ಹೆಂಗೆ ಅಂದ್ಕೊಂಡಿದ್ರು ಅಂದರೆ, ಅವರೇ ಹೇಳಿದ್ದಾರೆ ಇವರು ಒಂದು 4-5 ದಿನ ಅಂತ ಹೇಳಿ ಕರ್ಕೊಂಡ್ಬಂದಿದ್ದಾರೆ. ಅವ್ರಿಗೂ ಕಷ್ಟ ಆಗುತ್ತೆ. ವಿಲೇಜ್ ಅವ್ರ ಮನೆಗೆ ಅಕಾರ್ಡಿಂಗ್ ಟು ದೆಮ್ ಇಲ್ಲ 1 ವಾರ ಇರ್ತಾರೆ ಅಷ್ಟೇ, ಆಮೇಲೆ ಹೊಸ ಮನೆಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇದು ಪ್ರೊಲಾಂಗ್ ಆಗ್ತಾ ಆಗ್ತಾ ಅವ್ರಿಗೂ ತುಂಬ ಹಿಂಸೆ ಆಗ್ಬಿಡ್ತು. ಅವ್ರು ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಯಾವಾಗ ಇದು ಯಾವಾಗ ಫಿನಿಶ್ ಆಗುತ್ತೆ, ಇಲ್ಲಾಂದ್ರೆ ಯಾವಾಗ ಹೋಗ್ತೀರಾ ಹೊಸ ಮನೆಗೆ ಅಂತ. ಅವ್ರು ಓಪನ್ ಆಗಿ ಪಾಪ ಅವ್ರಿಗೂ ನಾವು ಶೂಟಿಂಗ್ ಮುಗಿಸಿ ಬರ್ಬೇಕಾದ್ರೆ 4 ಗಂಟೆ ಆಗ್ತಿತ್ತು. ಅವ್ರು ಹೇಳ್ಬೇಕಿತ್ತು. ಮತ್ತೆ ರೇಷನ್ ಅಂತ ಹೇಳ್ಬೇಕಾದ್ರೆ ಅವ್ರು ನಮ್ಗೆ 3 ಹೊತ್ತು ಮಾಡಾಕ್ಬೇಕಿತ್ತು. ಕೊಡ್ತಾ ಇರ್ಲಿಲ್ವಾ ಶೋನಿಂದ? ಇಲ್ಲ ಅಂತ ಅವರೇ ಹೇಳಿದ್ದಾರೆ. ನಮ್ಮನೆಗೆ ಕೊಡ್ತಾ ಇರ್ಲಿಲ್ಲ. ಅಂದ್ರೆ ಈ ಶೋನಿಂದ ನಿಮ್ಮನ್ನ ಇಟ್ಕೊಂಡಿದ್ರಲ್ಲ, ಮನೆಯವ್ರಿಗೆ ಏನು ಕೊಟ್ಟಿಲ್ಲ. ಇಲ್ಲ ನಮ್ಮನೆಗೆ ಕೊಟ್ಟಿಲ್ಲ, ಏನು ಕೊಟ್ಟಿರ್ಲಿಲ್ಲ. ಸೊ ಅವರಿಗೆ ತುಂಬಾ ಬರ್ಡನ್ ಸ್ಟಾರ್ಟ್ ಆಗ್ಬಿಡ್ತು. ಅವ್ರ ಮನೇಲಿ ಅಲ್ಲ, ನಮ್ಮ ಮನೆಯಲ್ಲಿ 52 ಮೆಂಬರ್ಸ್ ಇದ್ರು. ಸೊ ಇನ್ನು 2 ಜನಕ್ಕೆ ಊಟ ಹಾಕೋದು ಅವ್ರಿಗೆ ಏನು ದೊಡ್ಡ ವಿಷಯ ಅಲ್ಲ. ಬಟ್ ಸ್ಟಿಲ್ ಅವ್ರು ಹೇಳ್ತಾ ಇದ್ರು, ಇಲ್ಲ ನಾವು ರೇಷನ್ ಎಲ್ಲ ತಗೊಂಡೇ ಇಲ್ಲ, ಅವ್ರು ಕೊಟ್ಟೇ ಇಲ್ಲ ಅಂತ ಹೇಳಿದ್ರು ಅವರು. ಕೆಲವೊಬ್ರಿಗೆಲ್ಲ ಅದೇ ದಿನ ದುಡ್ದಿದ್ದು ಅದೇ ದಿನ ತಿಂತಿದ್ರು. ಅಂದ್ರೆ ಕೆಲವು ಮನೆಯಲ್ಲೆಲ್ಲ ಪಾಪ ನಾವು ಇದ್ದೀವಿ ಅಂತ, ಅಂದ್ರೆ ಬೇರೆ ಕಂಟೆಸ್ಟೆಂಟ್ ಮನೇಲಿ ನಾವು ಇದ್ದೀವಿ ಅಂತ ಅಷ್ಟು ದಿನ ಕೆಲ್ಸಕ್ಕೆ ಹೋಗಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಅವ್ರಿಗೂ ಏನ್ ಕಂಪ್ಲೇಂಟ್ ಇದ್ರೂ ಮನೆಯವ್ರ ಬಗ್ಗೆ ಕಂಪ್ಲೇಂಟೇ ಇಲ್ಲ. ಹೇಳಕ್ ಹೋದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಜೀ ಕನ್ನಡ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ, ಚಾನಲ್ ಬಗ್ಗೆ ಕಂಪ್ಲೇಂಟೇ ಇಲ್ಲ. ಇಟ್ ಇಸ್ ಓನ್ಲಿ ಅಬೌಟ್ ದ ಪ್ರೋಗ್ರಾಮ್. ಅವರು ಎವ್ರಿಥಿಂಗ್ ಎಲ್ಲ ಸ್ಕ್ರಿಪ್ಟ್ ಆಗಿದೆ, ಎಲ್ಲ ಆಲ್ರೆಡಿ ಫೈನಲೈಸ್ ಮಾಡಿಬಿಟ್ಟಿದ್ದಾರೆ. ಮತ್ತು ಸುಮ್ಮನೆ ನಮ್ಮ ಎನರ್ಜಿ ಏನಕ್ಕೆ ನಾವು ವೇಸ್ಟ್ ಮಾಡಬೇಕು ಅಲ್ವಾ? ಸೊ ದಟ್ ಇಸ್ ವೈ ಐ ವಾಕ್ಡ್ ಔಟ್. ಈಗ ನೀವು ಆಡಿಷನ್ ಕೊಡಕ್ಕೆ ಹೋದಾಗ ಹೆಂಗೆ ಸೆಲೆಕ್ಟ್ ಆದ ಪ್ರೋಸೆಸ್ ಹೆಂಗೆ, ಏನು ಹೇಳಿದ್ರು, ಮಾತುಕತೆ ಹೆಂಗಿತ್ತು, ಅದೊಂದು ಏನಾದರೂ ಹೇಳೋದಾದ್ರೆ? ಆ್ಯಕ್ಚುಲಿ ನನಗೆ ರೆಫರ್ ಮಾಡಿದ್ದದು, ನಾನು ಒಬ್ಬರು ರೆಫರ್ ಮಾಡಿದರು, ಈ ಥರ ರಿಯಾಲಿಟಿ ಶೋ ಬರ್ತಿದೆ. ಸೊ ಮಂಗಳೂರವ್ರೆ, ಅವ್ರಿಗೆ ಈ ಥರ ಬ್ಯಾಂಗ್ಳೂರವರು ಅಂದರೆ ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಬಂದಿತ್ತು, ಯಾರಾದರೂ ಇದ್ದಾರಾ ಅಂತ. ಸೊ ಅವ್ರು ಹೇಳಿದರು, ಈ ಥರ ನನಗೆ ಈ ಮಂಗಳೂರವ್ರು ಬೇಕಂತ ಹೇಳ್ಬೇಕಾದ್ರೆ ನಿಮ್ಮದೇ ಫಸ್ಟ್ ತಲೆಗೋಯ್ತು. ಸೊ ಹೋಗ್ತೀರಾ? ನಾನು ಮನೇಲೆಲ್ಲ ಕೇಳಿದೆ, ಮನೇಲಿ ಬೇಡ ಅಂತ ಹೇಳಿದರು ಫಸ್ಟ್. ಬೇಡ, ನೀನು ಕೆಲಸ ಮಾಡ್ತಿದ್ದೆ, ನೀನು ಇದರಲ್ಲೇ ಚೆನ್ನಾಗಿದೆ, ಬೇಡ ಅಂತ ಹೇಳಿದರು. ಸೊ ಓಕೆ ಫೈನ್ ಅಂತ. ಬಟ್ ನಮ್ಮ ಭಾವ ಎಲ್ಲ ನಿನ್ನನ್ನು ಹುಡ್ಕೊಂಡು ಬಂದಿದೆ ಅಪರ್ಚುನಿಟಿ, ಟ್ರೈ ಮಾಡು ಅಂತ. ಸೊ ಐ ಇಸ್ ಲೈಕ್ ಓಕೆ, ನನ್ನ ಪ್ರೊಫೈಲೆಲ್ಲ ಅವ್ರ ಸರ್ಗೆಲ್ಲ ಕಳಿಸಿದೆ. ಅದಾದಮೇಲೆ ಕಾಲ್ ಬಂತು ನನಗೆ ಜೀ ಕನ್ನಡದಿಂದ, ಆಡಿಷನ್ ಇದೆ ಬರ್ತೀರಾ ಅಂತ. ನಾನು ಓಕೆ ಅಂತ ಹೇಳಿ ಆಡಿಷನ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಸೊ ಅಲ್ಲಿ ಟಯರ್ ಎಲ್ಲ ಎತ್ತಿಸಿದ್ದಾರೆ ನನ್ನನ್ನು, ಆ ಥರ ಎಲ್ಲ. ನಿಮಗೆ ಈಗ ನಿಮ್ಮ ಪ್ರಕಾರ ಆಡಿಷನ್ ಅಂದ್ರೆ ಹೆಂಗಿರುತ್ತೆ ಹೇಳಿ? ಅದೇ ಬಂದು ಸ್ವಲ್ಪ ಮಾತಾಡಕ್ಕೆ ಹೇಳ್ತಾರೆ, ಆಕ್ಟಿವಿಟೀಸ್ ಕೊಡ್ತಾರೆ ಅಲ್ವಾ? ಈಗ ನನಗೆ ಅವ್ರು ಫಸ್ಟ್ ಕಾಲ್ ಮಾಡಿದ್ರು, ಈ ಥರ ಜೀ ಕನ್ನಡದಿಂದ ಕಾಲ್ ಮಾಡ್ತಾ ಇದ್ದೀವಿ, ಈ ಥರ ಒಂದು ರಿಯಾಲಿಟಿ ಶೋ ಇದೆ, ನೀವು ಬನ್ನಿ, ನಾವು ಒಂದು ಸ್ವಲ್ಪ ಮಾತಾಡಬೇಕು ನಿಮ್ಮ ಜೊತೆ ಅಂತ ಹೇಳಿದ್ರು. ನಾನು ಸ್ಕೆಡ್ಯೂಲ್ ದೂರ ಮಾಡ್ತಾನೇ ಇದ್ದೆ, ಬಿಕಾಸ್ ನನಗೂ ಶೂಟಿಂಗ್ ಇತ್ತು, ನನಗೂ ಸ್ಕೆಡ್ಯೂಲ್ ಎಲ್ಲ ಫುಲ್ ಟೈಟ್ ಆಗಿತ್ತು. ನಾನು ಹೇಳಿದೆ, ಇಲ್ಲ ಇವತ್ತು ಬರಲ್ಲ ನಾಳೆ ಬರ್ತೀನಿ, ಇವತ್ತು ಬರಲ್ಲ ನಾಳೆ ಬರ್ತೀನಿ ಅಂತ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಬಟ್ ಫೈನಲಿ ನಾನು ಏನು ಮಾಡಿದೆ, ಇಲ್ಲ ಅಬೇನಾಡು ಸ್ಟುಡಿಯೋಗೆ ಬನ್ನಿ ಅಂತ ಕರೆದಾದ್ಮೇಲೆ ಒಂದು ಫಾರ್ಮ್ ಕೊಟ್ಟರು, ನಿಮಗೆ ನಿಮ್ಮ ಮನೆ ಬಗ್ಗೆ ಹೇಳಿ, ವಾಟ್ ಇಸ್ ಯೋರ್
ನಿಮ್ಗೆ ಸಂತೋಷವಾಗಿರೋ ಯಾವುದಾದ್ರೂ ಮೊಮೆಂಟ್ ಇದೆಯಾ ಅದು ಹೇಳಿ, ದುಃಖವಾಗಿರೋ ಯಾವುದಾದ್ರೂ ಮೊಮೆಂಟ್ ಇದೆಯಾ ಅದು ಹೇಳಿ, ಮತ್ತು ನಿಮಗೆ ಏನು ಅಲರ್ಜಿ ಏನಾದರೂ ಇದ್ದರೆ ಅದು ಹೇಳಿ ಅಂತ ಹೇಳ್ಬಿಟ್ಟು. ಸೊ ಒಳಗೆ ಈ ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಂಡು ಒಳಗೆ ಹೋಗಿ ಆ ಫಾರ್ಮ್ ಎಲ್ಲ ಕೊಟ್ಟು ಆಮೇಲೆ ದೇವ ಲೈಕ್ ಸರಿ ಆ್ಯಶ್ ಈ ಥರ ಒಂದು ಶೋ ಇದೆ, ನೀವು ಪೇಟ ಹುಡುಗಿ ಹಳ್ಳಿ ಲೈಫ್ ನೋಡಿ. ಇಲ್ಲ ನೋಡಿಲ್ಲ ಅಂತ ಹೇಳಿದೆ, ಬಿಕಾಸ್ ನಾನು ನೋಡಿಲ್ಲ. ಸೊ ನೋಡಿಲ್ಲ ಅಂದರೆ ನೋಡಿಲ್ಲನೇ ಹೇಳಬೇಕು. ಆಯ್ತು ಸರಿ ಇಲ್ಲ ನೋಡಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಬಂದ್ಬಿಟ್ಟು ಓ ಹೌದಾ ನೋಡಿಲ್ವಾ, ಸರಿ ಇದು ಒಂದು ರಿಯಾಲಿಟಿ ಶೋ ಇರುತ್ತೆ, ಇದು ಬಂದ್ಬಿಟ್ಟು ಫುಲ್ ಗರ್ಲ್ಸೇ ಇರ್ತಾರೆ ಇದಕ್ಕೆ ಅಂತ ಹೇಳಿ ಹಂಗೆ ಶುರು ಮಾಡಿ, ಆಮೇಲೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಏನಿದ್ದಾರೆ, ಎಷ್ಟು ಟ್ಯಾಟೂಸ್ ಇದೆ, ಎಷ್ಟು ಪಿಯರ್ಸಿಂಗ್ಸ್ ಇದೆ, ಏನೇನು ಥರ ಹೇರ್ ಕಲರಿಂಗ್ ಮಾಡ್ತೀರಾ, ಏನೇನು ಥರ ಯಾವ ಥರ ಮಾಡ್ತೀರಾ, ಮತ್ತು ನಿಮ್ಮ ಮಂತ್ಲಿ ಖರ್ಚುಗಳು ಎಷ್ಟಿದೆ, ಎಷ್ಟೆಲ್ಲ ಖರ್ಚು ಮಾಡ್ತೀರಾ, ಅಷ್ಟೇ ನಂದೇನು ಹಾಂ ಅಷ್ಟೇ ಹಾಂ ಅಷ್ಟೇ. ನಂದು ಏನಂದರೆ ಅದೇ ಅವ್ರು ಏನೋ ಹೇಳಿದ್ರು, ನಾನು ಮುಚ್ಚಿಟ್ಟು ಬಂದಿದ್ದೀನಿ ಅಂತ ನನ್ನ PCOD ಪ್ರಾಬ್ಲಮ್ನ. ಸೊ ನಾನು ಮುಚ್ಚಿಡೋ ಯಾವ ಅವಶ್ಯಕತೆಯೂ ಇಲ್ಲ. ನಾನು ಅದನ್ನು ಅವ್ರು ಕೇಳಿಲ್ಲ, ನನಗೇನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅವ್ರು ಕೇಳಿಲ್ಲ. ನಾನೇ ಯಾವುದೋ ಒಂದು ಯೋಗ ಟಾಪಿಕ್ ಬರಬೇಕಾದ್ರೆ ಹೇಳಿದ್ದೀನಿ. ಅಂದರೆ ನಾನು ಇವಾಗ ಲೇಜಿ ಆಗಿಬಿಟ್ಟಿದ್ದೀನಿ, ನನಗೆ PCOD ಇತ್ತು, ಅವಾಗಿಂದ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ. ಇವಾಗಿಲ್ಲ, ಅದನ್ನು ಹೇಳಿದ್ದೀನಿ, ಮೆನ್ಷನ್ ಮಾಡಿ ಕ್ಲಿಯರಾಗಿ ಹೇಳಿದ್ದೀನಿ. ಬಟ್ ಅಲ್ಲಿ ಟೆಲಿಕಾಸ್ಟಲ್ಲಿ ಮುಚ್ಚಿಟ್ಟು ಬಂದಿದ್ಯಾ ಅಂತ. ಸೊ ನಾನು ಅದನ್ನು ಕೂಡ ಅವತ್ತೇ ಹೇಳಿದ್ದೀನಿ, ನಾನು ಮುಚ್ಚಿಡ್ಲೇ ಇಲ್ಲ, ನಾನು ಹೇಳಿದ್ದೀನಿ, ಅದೆಲ್ಲ ಕಟ್ ಮಾಡಿದ್ದಾರೆ. ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.